ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ರೆಸ್ಟೋರೆಂಟ್ ಸ್ಟೈಲ ಲೆಮನ್ ಕೋರಿಯಾಂಡರ್ ಸೂಪ್ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ರೆಸ್ಟೋರೆಂಟ್ ಸ್ಟೈಲ್ ಲೆಮನ್ ಕೋರಿಯಾಂಡರ್ ಸೂಪ್ ಮಾಡೋದನ್ನು ನೋಡ್ಕೊಂಡು ಬರೋಣ ಅಂತ. ಫಸ್ಟ್ ಬಾಣಲಿ ಬಿಸಿ ಮಾಡ್ಕೊಂಡು ಅದಕ್ಕೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ವೆಜಿಟೇಬಲ್ಸ್ ಎಷ್ಟು ಇರ್ತೈತಿ ನೋಡಿರಿ, ಅದ್ರ ಪ್ರಮಾಣದ ಮೇಲೆ ಎಣ್ಣೆ ಹಾಕೋರಿ. ಎಣ್ಣೆ ಕಾದ್ಮೇಲೆ ಸಣ್ಣದಾಗಿ ಚಾಪ್ ಮಾಡಿದಂಥ ಬೆಳ್ಳುಳ್ಳಿ, ತುರಿದು ಇಟ್ಕೊಂಡಂಥ ಶುಂಠಿ ಹಾಕ್ಕೊಂಡೀನಿ ಮತ್ತು ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಚಲೋತ್ನಂಗೆ ಫ್ರೈ ಮಾಡ್ಕೊತೀನಿ. ಮೆಣಸಿನ್ಕಾಯಿ ಕಂಪ್ಲೀಟಾಗಿ ಫ್ರೈ ಆಗಬೇಕು. ನೆಕ್ಸ್ಟ್ ಈಗ ಸಣ್ಣದಾಗಿ ಹೆಚ್ಕೊಂಡಂಥ ಒಂದು ಸ್ವಲ್ಪ ಬೀನ್ಸು, ಒಂದು ಸ್ವಲ್ಪ ಕ್ಯಾರೆಟ್ ತುರಿ, ಆಮೇಲೆ ಒಂದು ಸ್ವಲ್ಪ ಕ್ಯಾಬೇಜನ್ನು ಹಾಕ್ಕೊಂಡು ಚಲೋತ್ನಿಂಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀನಿ. ವೆಜಿಟೇಬಲ್ಸೇ ಕಂಪ್ಲೀಟಾಗಿ ಫ್ರೈ ಆಗಬೇಕು, ಅಲ್ಲಿ ಮಟ್ಟ ಫ್ರೈ ಮಾಡ್ಕೊಳ್ಳೋಣಂತ. ವೆಜಿಟೇಬಲ್ಸ್ ಎಲ್ಲ ಫ್ರೈ ಆದಮೇಲೆ ಕೊತ್ತಂಬರಿದ ಕಡ್ಡಿ ಏನಿರ್ತೈತಲ್ಲ ಅದನ್ನು ಸ್ವಲ್ಪ ಎಲೆ ಜೊತೆ ಸೇರಿಸಿ ಹಾಕ್ಕೊಳತ್ತೀನಿ. ಕೊತ್ತಂಬರಿ ಕಡ್ಡಿ ಹಾಕಿದ್ರನ್ನ ಲೆಮನ್ ಕೋರಿಯಾಂಡರ್ ಸೂಪದ ಟೇಸ್ಟ್ ಭಾರಿ ಮಸ್ತ್ ಬರ್ತೈತಿ. ಲೈಟಾಗಿ ಫ್ರೈ ಮಾಡ್ಕೊತೀನಂತ. ನೆಕ್ಸ್ಟ್ ಈಗ ನಾನು ಇದಕ್ಕೆ ಒಂದು 2ರಿಂದ 3 ಲೋಟದಷ್ಟು ವೆಜಿಟೇಬಲ್ ಸ್ಟಾಕ್ ಹಾಕ್ಕೊಳತ್ತೀನಿ. ವೆಜಿಟೇಬಲ್ ಸ್ಟಾಕ್ ಇರಲಿಲ್ಲ ಅಂತಂದ್ರೆ ನೀವು ಬಿಸಿ ನೀರನ್ನು ಕೂಡ ಹಾಕೋರಿ. ಅದನ್ನು ಚಲೋತ್ನಂಗೆ ಕುದಿಸ್ಕೊಳ್ಳೋಣಂತ. ಚಲೋ ಕುದಿ ಬರಬೇಕು. ಕಾಯಿಪಲ್ಯ ಹಾಕಿ ವೆಜಿಟೇಬಲ್ ಸ್ಟಾಕ್ ಅಥವಾ ಬಿಸಿ ನೀರು ಹಾಕಿದ್ಮೇಲೆ ಚಲೋ ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಅದಾದಮೇಲೆ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿನ ಹಾಕ್ಕೊಂಡು ಸ್ವಲ್ಪ ಕೈಯಾಡಿಸಿ ಮತ್ತೆ ಒಂದು ಸಲ ಚಲೋ ಕುದಿಸ್ಕೊಳ್ಳೋಣಂತ. ರೆಸ್ಟೋರೆಂಟ್ ಸ್ಟೈಲ್ನಾಗನ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ನೋಡ್ರಿ ಸೂಪ್. ಕಾಳು ಮೆಣಸು ಹಾಕಿ ಕುದ್ದ ಮೇಲೆ ಇದಕ್ಕೆ ಒಂದು ಗಿರ್ದ ಚಮಚದಷ್ಟು ಕಾರ್ನ್ ಫ್ಲವರ್ದ ಸ್ಲರಿ ಮಾಡಿ ಇಟ್ಕೊಂಡಿದ್ದೆ, ಅಂದರೆ ನೀರೊಳಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳತ್ತೀನಿ ಲಿಟ್ಲ್ ಬಿಟ್ ಥಿಕ್ನೆಸ್ಸಿಗೆ ಅಂತ ಹೇಳಿ. ಚಲೋತ್ನಂಗೆ ಕಾರ್ನ್ ಫ್ಲವರ್ ಹಾಕಿದ್ಮೇಲೆ ಕೈಯಾಡಿಸಿ ಆಮೇಲೆ ಸಣ್ಣದಾಗಿ ಹೆಚ್ಚಿದಂಥ ಕೊತ್ತಂಬರಿನ ಹಾಕ್ಕೊಂಡು ಚಲೋ ಕುದಿಸ್ಕೊಂಡ್ವಿ ಅಂತಂದ್ರೆ ರೆಸ್ಟೋರೆಂಟ್ ಸ್ಟೈಲ ಲೆಮನ್ ಕೋರಿಯಾಂಡರ್ ಸೂಪ ರೆಡಿ ಆಗಿಬಿಡ್ತೈತಿ ನೋಡ್ರಿ. ಈಗ ಗ್ಯಾಸ ಆಫ್ ಮಾಡ್ಕೊಳ್ಳೋನು. ಲೈಟಾಗಿ ತಣ್ಣಗಾದ್ಮೇಲೆ ಅದಕ್ಕೆ ಒಂದು ಅರ್ಧ ಲಿಂಬೆ ಹಣ್ಣನ್ನು ಸ್ಕ್ವೀಸ್ ಮಾಡ್ಕೊಂಡ್ವಿ ಅಂತಂದ್ರೆ ಲೆಮನ್ ಕೋರಿಯಾಂಡರ್ ಸೂಪ್ ಟೇಸ್ಟ್ ಮಾಡೋಕೆ ರೆಡಿ ಆಗಿಬಿಡ್ತೈತಿ ನೋಡ್ರಿ. ಸೊ ಲಿಂಬೆ ಹಣ್ಣು ಹಾಕ್ಕೊಂಡ್ಮೇಲೆ ಒಂದು ಸಲ ಚಲೋತ್ನಂಗೆ ಮಿಕ್ಸ್ ಮಾಡಿದ್ವಿ ಅಂತಂದ್ರೆ ಸರ್ವ್ ಮಾಡೋಕೆ ರೆಡಿ ಆಯ್ತು. ಬರ್ರಿ ಟೇಸ್ಟ್ ಮಾಡೋಣಂತ. ಸೊ ನಾನು ಮಾಡಿದಂಥ ರೆಸ್ಟೋರೆಂಟ್ ಸ್ಟೈಲ ಲೆಮನ್ ಕೋರಿಯಾಂಡರ್ ಸೂಪ್ ರೆಡಿ ಆಗೈತಿ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.